ಆಗ್ಲಿ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಶವಾಗ್ಯಾಪಹಂತ್ರಿ ಅಶೇಷ ವಾಗ್ಜಾಡ್ಯ ಮಲಾಪಹಂತ್ರಿ ಮಮ್ಮವಂ ಸ್ಪಷ್ಟ ಸುವಾಕ್ಕಾಯಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಪ್ರಸನ್ನಾವದನೆ ಚ ಮೇ ಶ್ರೀಃ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ನಿವೇದಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ದೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ पूज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च यतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे त्याभिघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोक्तान् पञ्चाशद्वर्षपूजकान् प्रतीयान् नौमिन्याय सुधारतान् सत्यप्रमोदतीर्था ಒಬ್ರು ಹೇಳ್ರಿ, ಫಣಿರಾಜ್ ಹೇಳ್ತಾ ಇದಾರೆ. ಶ್ರೀನಿವಾಸ್ ಅವ್ರು. ಆಪಾದ ಗುರುಣಾಂ ಆಕೃತಿಂ ಸ್ಮರೇತ್ आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ, ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ತಾವು ತಮ್ಮ ಮಾತುಗಳಿಗೆ ಪ್ರಮಾಣಗಳನ್ನ ತಿಳಿಸ್ತಾ ಹೊಂಟದ್ದು. ನಿನ್ನೆ ಒಂದು ಪ್ರಶ್ನೆಯನ್ನ ಕೇಳಿದ್ರಿ ಫಣಿರಾಜ್ ನೀವು. ಹೌದು ಆಚಾರ್ಯ, ಹೌದು. ಶ್ರೀಕುತಸ್ತದಪರೆ ಎಂಬುದಕ್ಕೆ ಈ ಒಂದು ಮಾತಿನಿಂದ ಯಾವ ಪ್ರಮಾಣವನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ ಅಂತಂದ್ರೆ, ಅದಕ್ಕೆ ಟಿಪ್ಪಣಿಕಾರರು ಕೊಟ್ಟರು. ಪರೋದಿವಾಪರೇನ ಪೃಥಿವ್ಯೈತಾವತಿ ಮಹಿನಾ ಸಂಬಭೂವ ಎಂಬುವಂತಹ ಋಗ್ವೇದ ಸಂಹಿತೆಯ 10ನೇ ಮಂಡಲದ ಮಂತ್ರ. ಅಂದ್ರೆ ಇದು ಋಗ್ವೇದ ಸಂಹಿತೆಯಲ್ಲಿ ತೆಗೆದುಕೊಂಡ್ರೆ, ಅಂದ್ರೆ ಪ್ರಸಿದ್ಧವಾದಂತಹ ಸೂಕ್ತವನ್ನ ಇಟ್ಕೊಂಡ್ರೆ ಅಂಬೃಣಿ ಸೂಕ್ತ. ಅಂಬೃಣಿ ಸೂಕ್ತದಲ್ಲಿ ಬಂದಂತಹ ಒಂದು ಮಂತ್ರ, ಕೊನೆಯ 2 ಪಾದಗಳು. ಪರೋದಿವ ಪರೇನ ಪೃಥಿವ್ಯೈತಾವತಿ ಮಹಿನಾ ಸಂಭಭುವ.
ನೋಡ್ರಿ, ಈ ಒಂದು ಸೂಕ್ತದ ಪ್ರಾರಂಭ ಅಹಂ ರುದ್ರೇಭಿರ್ವಸು ವಿಶ್ಚರಾಮ್ಯಹಮಾದಿತ್ಯೈ ಅರ್ಥ ವಿಶ್ವದೇವೈಹಿ ಎಂಬುದಾಗಿ ಪ್ರಾರಂಭವಾಗ್ತದೆ. ಅಂಬೃಣಿ ಅಂತಂದ್ರೆ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿನೇ. ಸಾಕ್ಷಾತ್ ಲಕ್ಷ್ಮೀದೇವಿ ತಾನು ಕಂಡುಕೊಂಡಂತಹ ಮಂತ್ರ ಅಂಬೃಣಿ ಸೂಕ್ತ. ತನ್ನ ಮಹಿಮೆಯನ್ನ ಇಲ್ಲಿ ತಿಳಿಸಿಕೊಟ್ಟದ್ದು. ಅಂಬೃಣಿ ಸೂಕ್ತದ ವಿಶೇಷತೆ ಅಂದ್ರೆ ಸ್ವಯಂ ಲಕ್ಷ್ಮೀದೇವಿ ತಾನು ಕಂಡುಕೊಂಡಂತಹ ತನ್ನ ಒಂದು ಮಹಿಮೆಯನ್ನೇ ಅಲ್ಲಿ ಕೊಂಡಾಡ್ತಾ ಇದ್ದದ್ದು. ಕೊನೆಯ ಭಗವಂತನ ಮಹಿಮೆಯನ್ನ ಹೇಳ್ತಾ ಇದ್ದದ್ದು ಲಕ್ಷ್ಮೀದೇವಿ. ಮೊಟ್ಟ ಮೊದಲಿಗೆ ಅಹಂ ರುದ್ರೇಭಿರ್ವಸು ವಿಶ್ಚರಾಮ್ಯಹಮಾದಿತ್ಯೈ, ಅಹಂ ನಾನು ಎಲ್ಲರಿಗಿಂತಲೂ ಎಲ್ಲರನ್ನ ಮೀರಿದವಳು, ಹಾಗೆ ಹೀಗೆ ಅಂತ ಅನೇಕ 8 ಮಂತ್ರಗಳಿವೆ. ಆ 8 ಮಂತ್ರಗಳಲ್ಲಿಯೂ ಕೂಡ ಎಲ್ಲ ತನ್ನ ಮಹಿಮೆಯನ್ನ ಕೊಂಡಾಡಿದ್ದಾಳೆ. ಒಂದು ಗಾಳಿ ಬೀಸಬೇಕು ಅಂದ್ರೆ ಜಗತ್ತಿನೊಳಗೆ ಎಲ್ಲ ಕಡೆಗೂ ಗಾಳಿ ಬೀಸಬೇಕು. ಆಚಾರ್ಯ ಕೇಳಿಸ್ತಾ ಇಲ್ಲ. ಆಚಾರ್ಯ ಕೇಳಿಸ್ತಾ ಇಲ್ಲ. ಬೇರೆ ಯಾರಿಗಾರ ಕೇಳಿಸ್ತಾ ಇದೆಯಾ? ಇಲ್ಲ, ಯಾರಿಗೂ ಇಲ್ಲ ಇಲ್ಲ ಡ್ರಾಪ್ ಇಲ್ಲ ಆದ್ರು. ಇಲ್ಲ ಇಲ್ಲ ಆಚಾರ್ಯ ಡ್ರಾಪ್ ಆದ್ರು. ಆಚಾರ್ಯ ಡ್ರಾಪ್ ಆದ್ರು. ಹರೇ ನಮಃ. ಹರಿಯೇ ನಮಃ. ಇವಾಗ ಕಟ್ ಕೇಳಿಸ್ತಾ ಯಾಕೋ ಇದೆ ಆಚಾರ್ಯ. ಈಗ ಕೇಳಿಸ್ತಾ ಇದೆ. ನಶ್ರೀಕುತಸ್ತದಪರೆ ಎಂಬುವಂತಹ ಮಾತಿಗೂ ಈ ಮಾತಿನಿಂದ ಈ ಪ್ರಮಾಣವನ್ನು ತೆಗೆದುಕೊಳ್ಳಬೇಕಾದರೆ ಇದೇ ಅರ್ಥ ಇರಬೇಕು. ಇದಕ್ಕೂ ಸಂಬಂಧ ಇರಬೇಕು. ಇದಕ್ಕೇನ್ ಅರ್ಥ ಅಂತ ನಾವು ತಿಳಿದುಕೊಳ್ಳೋದಾದ್ರೆ ನೋಡ್ರಿ, ನಶ್ರೀಕುತಸ್ತದಪರೆ ಎಂಬುವಲ್ಲಿ ಅರ್ಥ ಏನು ಹೇಳಿದ್ದು ಅರ್ಥ, ಶ್ರೀರಪಿ ತದ್ಗುಣಗತೌ ನ ಈಶಾ. ಲಕ್ಷ್ಮೀದೇವಿಯು ಕೂಡ ಭಗವಂತನ ಗುಣಗಳನ್ನ ತಿಳಿದುಕೊಳ್ತಾಳೆ ಹೊರತು ಭಗವಂತನೇ ನಿಯಾಮಕಳಾಗಿ ಇಲ್ಲ ಅಂತಂದ ಮೇಲೆ ತದಪರೆ ಇನ್ನು ಅವಳಿಗಿಂತಲೂ ಬೇರೆ ಆದಂತಹ ಬ್ರಹ್ಮರುದ್ರಾದಿ ದೇವತೆಗಳು ಹೇಗೆ ತಾನೇ ಭಗವಂತನ ನಿಯಾಮಕರಾದಾರು ಅಂತ ಈ ಒಂದು ವಾಕ್ಯಕ್ಕೆ ಅರ್ಥ. ನಶ್ರೀ ಕುತಸ್ತದ ಪರೆ, ಲಕ್ಷ್ಮೀದೇವಿನೇ ನಿಯಾಮಕಳಲ್ಲ, ಭಗವಂತನನ್ನ ಮೀರಿ ನಿಂತವಳಲ್ಲ, ಭಗವಂತನಿಗೆ ಸಮಾನವಲ್ಲ ಅಲ್ಲ ಅಂತಂದ ಮೇಲೆ ಆ ಲಕ್ಷ್ಮೀದೇವಿಗಿಂತಲೂ ಕೂಡ ಅಪರ ಇನ್ನು ಚಿಕ್ಕವರಂತಹ ಬ್ರಹ್ಮಾದಿ ದೇವತೆಗಳು ಕೂಡ ಹೇಗೆ ತಾನೇ ಭಗವಂತನನ್ನ ಮೀರ್ತಾರೆ ಅಂತ ಆ ಒಂದು ವಾಕ್ಯಕ್ಕೆ ಅರ್ಥ. ಅದೇ ಒಂದು ವಿಚಾರವನ್ನೇ ಭಗವಂತನನ್ನ ಮೀರಿ ನಿಂತವಳಲ್ಲ ಅಂತ ಅಲ್ಲಿ ಅರ್ಥವನ್ನು ಹೇಳ್ತಾ ಇದ್ದದ್ದು. ನೋಡಿ, ಅಂಬೃಣಿ ಸೂಕ್ತದ ಕೊನೆಯ ಮಂತ್ರದಲ್ಲಿ ಲಕ್ಷ್ಮೀದೇವಿನೇ ಹೇಳಿದ ಮಾತಿದು. ಪರೋದಿವಾ ಪರ ಏನ ಪೃಥ್ವಿವೇತಾವತಿ ಮಹಿನಾ ಸಂಭಭೂವ. ತನ್ನ ಮಹಿಮೆಯನ್ನ ಮೊದಲೇ ಕೊಂಡಾಡದ್ದು. ತನ್ನ ಮಹಿಮೆಯನ್ನ ಕೊಂಡಾಡಿ ಆದ ಮೇಲೆ ಭಗವಂತನ ಬಗ್ಗೆ ಹೇಳ್ತಾಳೆ. ಪರೋ ದಿವಾ ಪರಹ, ಆ ನನ್ನ ಸ್ವಾಮಿ, ನನ್ನ ಒಡೆ ಭಗವಂತ ಇದ್ದಾನಲ್ಲ, ನನ್ನ ಗಂಡ ಪತಿ ಇದ್ದಾನಲ್ಲ, ಆ ಭಗವಂತ ಹೇಗಿದ್ದಾನೆ ಅಂದ್ರೆ ದಿವಾಪರಹ, ಜಗತ್ತಿನೊಳಗೆ ದ್ಯು ಅಂದ್ರೆ ಪ್ರಕಾಶ ಅಂತ ಅರ್ಥ. ಜಗತ್ತಿನೊಳಗೆ ಏನು ಪ್ರಕಾಶಗಳು ಅಂತಿವೆ, ಸೂರ್ಯ ಮುಖ್ಯವಾಗಿ ಪ್ರಧಾನವಾದದ್ದು ಸೂರ್ಯಚಂದ್ರರು ಪ್ರಕಾಶವನ್ನು ಕೊಡುವವರು, ಅಗ್ನಿದೇವರು. ಇನ್ನು ಉಳಿದಂತಹ ನೋಡಿ, ಇವೇ ಪ್ರಧಾನವಾದಂತಹ ಪ್ರಕಾಶಗಳು. ಅನೇಕ ಚಿಕ್ಕ ಚಿಕ್ಕ ಪ್ರಕಾಶಗಳನ್ನು ನಾವು ಕಾಣ್ತೇವೆ. ಎಲ್ಲ ಪ್ರಕಾಶಗಳನ್ನು ಭಗವಂತ ಮೀರಿ ಉತ್ಕೃಷ್ಟನಾಗಿ ನಿಂತವ. ಪರಹ ಅಂದ್ರೆ ಉತ್ಕೃಷ್ಟ ಅಂತ ಅರ್ಥ. ದಿವಾಪರಹ, ಜಗತ್ತಿನೊಳಗಿರ್ತಕ್ಕಂತಹ ಎಲ್ಲ ಪ್ರಕಾಶಗಳಿಗಿಂತಲೂ ಕೂಡ ಭಗವಂತ ತಾನು ಉತ್ಕೃಷ್ಟನಾಗಿ ಇದ್ದಾನೆ, ಪ್ರಕಾಶಮಯನಾಗಿ ಇದ್ದಾನೆ ಅಂತ ಅರ್ಥ. ಅದೇ ರೀತಿಯಾಗಿ ನೋಡಿ, ಹೀಗೆ ಹೇಳಿ ಲಕ್ಷ್ಮೀದೇವಿ ತಾನು ಏನು ಕೊಂಡಾಡಿದ್ದಾಳೆ ಅಂದ್ರೆ, ಪರ ಏನ ಪೃಥ್ವಿವೈತಾವತಿ, ಏನಾ ಪೃಥಿವ್ಯಾ ಪರಹ. ಪೃಥ್ವಿ ಅಂದ್ರೆ ಲಕ್ಷ್ಮೀದೇವಿ ಹೆಸರು ಪೃಥ್ವಿ ಅಂತ ಹೇಳಿ. ಏನಾ ಪೃಥಿವ್ಯೈ, ಈ ಪೃಥ್ವಿಯಾದಂತಹ ನನ್ನಿಂದಲೂ ಕೂಡ, ನನಗಿಂತಲೂ ಕೂಡ ಭಗವಂತ ಪರಹ. ನೋಡಿ, ಪರಹ ಅಂತ 2 ಶಬ್ದ ಇದೆ. ಪರೋ ದಿವ
ಪರ ಏನ ಪೃಥ್ವೀ ಏನ ಪೃಥ್ವೀ ಪರಹ. ಇಷ್ಟು ಮಹಿಮೆ ಅಂತ ನನ್ನ ಬಗ್ಗೆ ಏನ್ ಹೇಳ್ಕೊಂಡೇನಲ್ಲ, ಇಷ್ಟು ಮಹಿಮೆ ಇದ್ರೂ ಕೂಡ ಇಂತಹ ಮಹಿಮೆ ಇರುವಂತಹ ಈ ಲಕ್ಷ್ಮಿ ನನಗಿಂತಲೂ ಕೂಡ ಭಗವಂತ ಪರಹ ಉತ್ಕೃಷ್ಟನಾಗಿ ಇದ್ದಾನೆ. ಈ ಭಗವಂತನ ಮುಂದೆ ನನ್ನ ಮಹಿಮೆ ಎಷ್ಟು ಅಂದ್ರೆ ತಾವತಿ ಮಹಿನಾ ಸಂಬಭೂವ. ತಾವತಿ ಮಹಿನಾ, ಮಹಿನಾ ಅಂದ್ರೆ ಮಹಿಮಾ ಅಂತ ಅರ್ಥ. ತಾವತಿ ಈ ಭಗವಂತನ ಮುಂದೆ ನನ್ನ ಇಷ್ಟು ಅಮೃಣಿ ಸೂಕ್ತದಲ್ಲಿ ಲಕ್ಷ್ಮೀದೇವಿ ತನ್ನ ಮಹಿಮೆಯನ್ನು ಬಹಳ ಹೇಳಿಕೊಂಡಿದ್ದಾಳೆ. ಅಷ್ಟು ಮಹಿಮೆ ಭಗವಂತನ ಅನುಗ್ರಹದಿಂದಾಗಿ ಅಷ್ಟು ಮಹಿಮೆ ಇದೆ. ಅನಂತ ಮಹಿಮೆ ಬ್ರಹ್ಮಾದಿ ಎಲ್ಲ ದೇವತೆಗಳಿಗಿಂತಲೂ ಕೂಡ ಲಕ್ಷ್ಮೀದೇವಿ ಉತ್ಕೃಷ್ಟಳಾಗಿ ಇದ್ದಾಳೆ. ಅಂತಹ ಮಹಿಮೆ ಉಳ್ಳಂತಹವಳು ಲಕ್ಷ್ಮೀದೇವಿ. ಇಷ್ಟು ಮಹಿಮೆ ಇದ್ದರೂ ಕೂಡ ಈ ಎಲ್ಲ ಮಹಿಮೆಯೂ ಕೂಡ ನನ್ನ ಮಹಿಮೆ ಏನಿದೆಯಲ್ಲ, ಈ ಮಹಿಮೆ ಎಲ್ಲವೂ ಕೂಡ ಏನು ಅಂದ್ರೆ ತಾವತಿ ಇಷ್ಟೇ. ಇದು ಭಗವಂತನ ಮುಂದೆ ಇದು ಬಹಳ ಅಲ್ಪ. ಭಗವಂತನ ಪಾದ ಧೂಳಿಗೂ ಸಮಾನವಾಗೋದಿಲ್ಲ. ಬಹಳ ಮಹಿಮೆ ಇದೆ ಲಕ್ಷ್ಮೀದೇವಿ ಮಹಿಮೆ. ಬ್ರಹ್ಮಾದಿ ಎಲ್ಲ ದೇವತೆಗಳಿಗಿಂತಲೂ ಅಪಾರವಾದಂತಹ ಮಹಿಮಾ ಎಣಿಸ್ಲಿಕ್ಕಾಗೋದು ಅಷ್ಟು ಮಹಿಮೆ ಇದೆ. ಅಷ್ಟ ಮಹಿಮೆಯನ್ನ ಹೇಳಿಕೊಂಡಾದ ಮೇಲೆಯೂ ಕೂಡ ಲಕ್ಷ್ಮೀದೇವಿ ಹೇಳ್ತಾಳೆ, ಈ ಭಗವಂತನ ಮಹಿಮೆಯ ಮುಂದೆ ನನ್ನ ಮಹಿಮೆ ಇದು ತಾವತಿ, ಇದು ಇಷ್ಟೇ ಆಗಿ ಇದ್ದದ್ದು. ತಾವತಿ ಸಂಬಭೂವ, ಇಷ್ಟೇ ಆಗಿ ಇದ್ದದ್ದು. ಅಷ್ಟು ಭಗವಂತನ ಮಹಿಮೆ ಇದೆ. ಹೀಗಾಗಿ ಭಗವಂತ ನನಗಿಂತಲೂ ಕೂಡ ಉತ್ಕೃಷ್ಟ, ನನಗಿಂತಲೂ ಉತ್ತಮ ಅಂತ ಲಕ್ಷ್ಮೀದೇವಿ ಈ ಮಂತ್ರದಲ್ಲಿ ಕೊಂಡಾಡಿದ್ದು. ಅದೇ ಅರ್ಥ ನೋಡಿ. ನ ಶ್ರೀಕುತಸ್ತದ ಪರೆ. ಲಕ್ಷ್ಮೀದೇವಿ ಇಲ್ಲಿ ಹೇಳಿದ್ದು, ಲಕ್ಷ್ಮೀದೇವಿ ಭಗವಂತನ ಗುಣಗಳನ್ನ ತಿಳಿದುಕೊಂಡವಳೆ ಹೊರತು ನ ಈಶಾ ಹೊರತು ನಿಯಾಮಕಳಲ್ಲ. ಭಗವಂತನಿಗಿಂತಲೂ ಕೂಡ ಉತ್ತಮಳಲ್ಲ ಅಂತ ಇಲ್ಲಿ ಹೇಳಿದ್ದು. ಇಲ್ಲಿಯೂ ಕೂಡ ಲಕ್ಷ್ಮೀದೇವಿ ಹೇಳ್ಕೊಂಡಿದ್ದಾಳೆ, ನನಗಿಂತಲೂ ಕೂಡ ಭಗವಂತ ಅನಂತಪಟ್ಟು ಉತ್ತಮ. ನಾನು ನನ್ನ ಮಹಿಮೆ ಭಗವಂತನ ಮಹಿಮೆ ಮುಂದೆ ಬಹಳ ಅಲ್ಪ ಅಂತ ಈ ರೀತಿಯಾಗಿ ಲಕ್ಷ್ಮೀದೇವಿ ನಾನು ಭಗವಂತನಿಗೆ ನಿಯಾಮಕಳಲ್ಲ, ಭಗವಂತನಿಗೆ ಸಮಾನಳೂ ಅಲ್ಲ, ಭಗವಂತನೇ ಉತ್ತಮ ಅಂತ ಹೇಳಿಕೊಂಡದ್ದು. ಹೀಗಾಗಿ ಇದಕ್ಕೆ ಇದು ಪ್ರಮಾಣವನ್ನಾಗಿ ಕೊಟ್ಟದ್ದು ಎಂಬುದಾಗಿ ತಿಳಿದುಕೊಳ್ಳಬೇಕು. ಗೊತ್ತಾ ಇದೆಲ್ಲ? ಹಾ, ಸರಿ ಆಯ್ತು. ಇದು ಧನ್ಯವಾದಗಳು. ಈ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಶ್ರೀಮದಾಚಾರ್ಯರು ತಮ್ಮ ಮಾತಿಗೆ ಇನ್ನು ಪ್ರಮಾಣಗಳನ್ನ ಕೊಡ್ತಾರೆ. ನೋಡಿ 26ನೇ ಶ್ಲೋಕ. ಆಭಾಸ ಕಾಭಾಸ ಪರಾವಭಾಸ. ಅಭಾಸ ಕಾಭಾಸ ಪರಾವಭಾಸ. ರೂಪಾಣ್ಯಜಸ್ರಾಣಿ ಚ ಚೇತನಾನಾಂ. ರೂಪಾಣ್ಯಜಸ್ರಾಣಿ ಚ ಚೇತನಾನಾಂ. ವಿಷ್ಣೋ ಸದೈವಾತಿ ವಶಾತ್ ಕದಾಪಿ. ವಿಷ್ಣು ಸದೈವಾತಿ ವಶಾತ್ ಕದಾಪಿ. ಛಂತಿ ಕೇಶಾದಿ ಗಣಾನ ಮುಕ್ತೌ. ಗಚ್ಚಂತಿ ಕೇಶಾದಿ ಗಣಾನ ಮುಕ್ತೌ. ಆಭಾಸ ಕಾಭಾಸ ಪರಾವಭಾಸ ರೂಪಾಣ್ಯಜಸ್ರಾಣಿ ಚ ಚೇತನಾನಾಂ. ವಿಷ್ಣೋ ಸದೈವಾತಿ ವಶಾತ್ ಕದಾಪಿ ಗಚ್ಚಂತಿ ಕೇಶಾದಿ ಗಣಾನ ಮುಕ್ತೌ ಎಂಬುದಾಗಿ ಶ್ಲೋಕ 26ನೇ ಶ್ಲೋಕ. ಪದಚ್ಛೇದ. ಆಭಾಸ ಕಾಭಾಸ ಪರಾವಭಾಸ ರೂಪಾಣಿ ಸಮಾಸವಾಗಿದೆ, ಒಂದೇ ಶಬ್ದ ಇದು. ಆಭಾಸ ಕಾಭಾಸ ಪರಾವಭಾಸ ರೂಪಾಣಿ ಅಲ್ಲಿ ಬಿಡಿಸ್ಕೊಳ್ಬೇಕು. ಅಜಸ್ರಾಣಿ ಚ ಚೇತನಾನಾಂ. ವಿಷ್ಣೋ ಸದಾ ಏವ ಅತಿವಶಾತ್ ಕದಾ ಅಪಿ. ಕದಾಪಿ ಅಥವಾ ಕದಾಪಿ ಅಂತ ಬಿಡಿಸಿಕೊಳ್ಬಹುದು. ಗಚ್ಚಂತಿ ಕೇಶಾದಿಗಣಾಃ ನ ಮುಕ್ತೌ ಎಂಬುದಾಗಿ ಪದವಿಭಾಗ. ಇಲ್ಲಿ ಆಭಾಸ ಕಾಭಾಸ ಪರಾವಭಾಸ ರೂಪಾಣ್ಯಜಸ್ರಾಣಿ ಚ ಚೇತನಾನಾಂ ಅಂತ ಇದು ಪೂರ್ವಾರ್ಧ. ಅಂದ್ರೆ ಒಟ್ಟು 4 ಪಾದ ಇವೆ. 2 ಪಾದಗಳು ಪೂರ್ವಾರ್ಧ, ಮೊದಲಿಗೆ ಇದ್ದಂತಹ 2 ಪಾದಗಳು, ಆಮೇಲೆ ಇದ್ದಂತಹ 2 ಪಾದಗಳು.
ಒಟ್ಟು 4 ಪಾದಗಳಿವೆ. ಅದರಲ್ಲಿ 2 ಭಾಗ ಮಾಡಿಕೊಂಡದ್ದು, ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ ಹೇಳಿ. ಇಲ್ಲಿ ಪೂರ್ವಾರ್ಧವಾದಂತಹ ಆಭಾಸಕಾಭಾಸ ಪರಾವಭಾಸ ರೂಪಾಣ್ಯಜಸ್ರಾಣಿ ಚ ಚೇತನಾನಾಂ ಎಂಬುವಂತಹ ಈ ಪೂರ್ವಾರ್ಧ, ಇದು ಈ ವಾಕ್ಯ ಯಾವುದಕ್ಕೆ ಪ್ರಮಾಣವಾಗಿದೆ ಎಂಬುದನ್ನ ಟಿಪ್ಪಣಿಕಾರ ತಿಳಿಸ್ತಾರೆ. ಆಭಾಸಕೇತಿ ಭಗವದ್ವಾಕ್ಯಂ. ನೋಡಿ, 2 ವಾಕ್ಯಗಳು ಕೂಡ ಎಲ್ಲಿ ಪ್ರಮಾಣ ಅಂತ ಇಲ್ಲಿ ಕೊಡ್ಲಿಲ್ಲ, ಇದು ಭಗವಂತನ ವಚನ ಅಂತ ಇಷ್ಟು ಇಲ್ಲಿ ಟಿಪ್ಪಣಿಕಾರರು ಬರೆದಿದ್ದಾರೆ. ಆಭಾಸಕೇತಿ ಭಗವದ್ವಾಕ್ಯಂ ಪೂರ್ವಾರ್ಧಂ. ಪೂರ್ವಾರ್ಧ ಭಗವಂತನ ವಾಕ್ಯವೇ ಇದು. ಆ ಭಗವಂತನ ವಾಕ್ಯವಾದಂತಹ ಈ ಒಂದು ಪೂರ್ವಾರ್ಧ ಏನಿದೆಯಲ್ಲ, ಇದು ಯಾವುದಕ್ಕೆ ಪ್ರಮಾಣ, ಯಾವ ಮಾತಿಗೆ, ಶ್ರೀಮದಾಚಾರ್ಯರ ಯಾವ ಮಾತಿಗೆ ಇದು ಪ್ರಮಾಣ ಅಂತಂದ್ರೆ ಆಭಾಸಕೋಸ್ಯ. ಹಿಂದೆ ಬಂತು 21 ಶ್ಲೋಕದ ಒಳಗೆ ಬಂದಂತಹ ಒಂದು ಶ್ರೀಮದಾಚಾರ್ಯ ಮಾತು. ಆಭಾಸಕೋಸ್ಯ ಪವನಃ ಅಂತ. ಯಾರಿಗೂ ಭಗವಂತನಿಗೆ ಯಾರು ಆಭಾಸಕರು, ಯಾರು ಆಭಾಸಕ ಅಂದ್ರೆ ಪ್ರತಿಬಿಂಬರು ಅಂತ ಅರ್ಥ. ಭಗವಂತನಿಗೆ ಪವನ, ವಾಯುದೇವರ ಆಭಾಸಕರು, ವಾಯುದೇವರಿಗೆ ರುದ್ರದೇವರು, ಹೀಗೆ ಒಂದು ಅದೇನ್ ಹೇಳಿದ್ರಲ್ಲ ಆ ಆಭಾಸಕತ್ವ ವಿಷಯವನ್ನ ಆ ಶ್ಲೋಕದಲ್ಲಿ ಏನ್ ಹೇಳಿದ್ದಾರಲ್ಲ, ಆಭಾಸಕೋಸ್ಯ ಪವನ ಅಂತ ಹೇಳಿ, ಆ ಮಾತಿಗೆ ಇದು ಪೂರ್ವಾರ್ಧ ಪ್ರಮಾಣವಾಗ್ತದೆ. ಉತ್ತರಾರ್ಧಂತೂ ಯಸ್ಯಾಜ್ಞೆಯಾರಹಿತಂ. ನೋಡ್ರಿ, ಉತ್ತರಾರ್ಧ ಅಂದ್ರೆ ವಿಷ್ಣು ಸದೈವ ಆತಿವಶಾತ್ ಕದಾಪಿ ಗಚ್ಚಂತಿ ಕೇಶಾದಿ ಗಣಾನ ಮುಕ್ತೌ ಎಂಬುವಂತಹ ಉತ್ತರಾರ್ಧ, ಇದು ಯಾವುದಕ್ಕೆ ಪ್ರಮಾಣ ಅಂದ್ರೆ ಹಿಂದೆ ಬಂತು 21 ಶ್ಲೋಕದ ಒಳಗೆ ಬಂದಂತಹ ಶ್ರೀಮದಾಚಾರ್ಯರ ಮಾತು. ಯಸ್ಯಾಜ್ಞೆಯ ಮಿಂದಿರಯ ಅಂತ ಒಂದು ಮಾತು ಬರ್ತದೆ. ಶ್ರೀಮದಾಚಾರ್ಯರು ಹೇಳಿದಂತಹ ಒಂದು ವಿಚಾರ, ಯಾರ ಆಜ್ಞೆ ಇಲ್ಲದೆ ಹೋದರೆ ಲಕ್ಷ್ಮೀದೇವಿಯಿಂದ ಸಹಿತರಾದರೂ ಬ್ರಹ್ಮಾದಿ ಎಲ್ಲ ದೇವತೆಗಳು ಇಡೀ ಜಗತ್ತು ಸೇರಿದರೂ ಕೂಡ ಒಂದು ಕಾರ್ಯವನ್ನ ಮಾಡ್ಲಿಕ್ಕೂ ಸಮರ್ಥರಾಗೋದಿಲ್ಲ ಅಂತ ಅಲ್ಲಿ ವಿಚಾರವನ್ನ ತಿಳಿಸಿಕೊಟ್ಟದ್ದು ಆ ಒಂದು ಶ್ಲೋಕದಲ್ಲಿ. ಈ ಒಂದು ಶ್ರೀಮದಾಚಾರ್ಯ ಮಾತಿಗೆ ಏನಿದೆಯಲ್ಲ, ಈ ಮಾತಿಗೆ ಈ 2ನೆಯ ವಾಕ್ಯ ಯಾವುದು, ಈ 26ನೇ ಶ್ಲೋಕದ ವಿಷ್ಣು ಸದೈವಾತಿ ವಶಾತ್ ಕದಾಪಿ ಗಚ್ಚಂತಿ ಕೇಶಾದಿ ಗಣಾನ ಮುಕ್ತೌ ಎಂಬುವಂತಹ ಈ ವಾಕ್ಯ, ಇದು ಪ್ರಮಾಣ. ಒಟ್ಟು 2 ವಿಷಯಕ್ಕೆ 2 ಪ್ರಮಾಣ ಕೊಡ್ತಾ ಇದ್ದಾರೆ ಇಲ್ಲಿ. ಹಿಂದಿನ ಶ್ಲೋಕಗಳಲ್ಲಿ ಅನೇಕ ವಿಷಯಗಳಿಗೆ ಅನೇಕ ಪ್ರಮಾಣಗಳನ್ನು ಕೊಟ್ಟದ್ದು, 26ನೇ ಶ್ಲೋಕದಲ್ಲಿ 2 ವಿಷಯ. ಆಭಾಸಕೋಸ್ಯ ಪವನಃ ಎಂಬುವಂತಹ ಶ್ಲೋಕಕ್ಕೆ ಪೂರ್ವಾರ್ಧ ಮೊದಲನೇ 2 ಪಾದಗಳು ಪ್ರಮಾಣ. ಇನ್ನು ಯಸ್ಯಾಜ್ಞೆಯ ರಹಿತಮಿಂದಿರಯ ಎಂಬುವಂತಹ ಈ ಒಂದು ಶ್ಲೋಕಕ್ಕೆ, ಈ ಒಂದು ವಿಷಯಕ್ಕೆ ಶ್ರೀಮದಾಚಾರ್ಯ ಮಾತಿಗೆ ಈ 26ನೇ ಶ್ಲೋಕದ ಉತ್ತರಾರ್ಧ ಕೊನೆ 2 ಪಾದಗಳು, 3ನೇ 4ನೇ ಪಾದಗಳು ವಿಷ್ಣು ಸದೈವಾತಿ ವಶಾತ್ ಎಂಬುವಂತಹ ಈ ಉತ್ತರಾರ್ಧ ಇದು ಪ್ರಮಾಣ ಅಂತ ತಿಳಿಸಿಕೊಟ್ಟದ್ದು. ಆಯ್ತು, ಏನಾಯ್ತು, ಯಾವುದಕ್ಕೆ ಯಾವುದು ಪ್ರಮಾಣ, ಯಾವ ಮಾತಿಗೆ ಯಾವ ಪ್ರಮಾಣ ಅಂತ ತಿಳ್ಕೊಂಡಾಯ್ತು. ಹಾಗಾದ್ರೆ ಆ ಮಾತಿಗೂ ಇದಕ್ಕೂ ಒಂದೇ ಅರ್ಥ ಇರ್ಬೇಕಲ್ಲ. ಪ್ರಮಾಣ ಅಂತ ಕೊಡ್ತೇವೆ ಅಂದ್ರೆ ಆ ಮಾತಿಗೂ ಒಂದೇ ಅರ್ಥ ಇರಬೇಕು ಅಂದಾಗ ಈ ವಿಷಯವಾಗಿ ಇದು ಪ್ರಮಾಣ ಕೊಟ್ಟಂತೆ ಆಗ್ತದೆ. ಯಾವುದೋ ಕೊಟ್ಬಿಟ್ರೆ ಅದಕ್ಕೆ ಪ್ರಮಾಣ ಅಂತ ಅನ್ನೋದಿಲ್ಲ. ನೋಡ್ರಿ, ಯಸ್ಯ ಒಂದೇದ್ದು ಆಭಾಸಕೋಸ್ಯ ಪವನಃ ಅಂತ ಅಲ್ಲಿ ಹೇಳಿದ್ದೇನಲ್ಲಿ ಭಗವಂತನಿಗೆ ಪ್ರತಿಬಿಂಬರು ಆಭಾಸಕರು, ವಾಯುದೇವರಿಗೆ ಗರುಡ ರುದ್ರದೇವರಿಗೆ ಹೀಗೆ ಇಂದ್ರಾದಿ ದೇವತೆಗಳು ಅಂತ ಹೀಗೆ ಆ ಒಂದು ಆಭಾಸಕರ ವಿಷಯವನ್ನ ತಿಳಿಸಿಕೊಟ್ಟದ್ದು. ಈ ಪೂರ್ವಾರ್ಧದಲ್ಲಿಯೂ ಕೂಡ ಇದೇ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಆಭಾಸಕಾಭಾಸ ಪರಾವಭಾಸ ರೂಪಾಣಿ ಚೇತನಾನಾಂ ರೂಪಾಣಿ. ಚೇತನರ ಜೀವರ ರೂಪಗಳು ಹೇಗಿವೆ ಅಂದ್ರೆ ನೋಡ್ರಿ, ಚೇತನಾನಾಂ ಅಂದ್ರೆ ಬ್ರಹ್ಮಾದೀನಾಂ, ಬ್ರಹ್ಮಾದಿ ದೇವತೆಗಳು ಅಂತ. ಆಭಾಸಕಃ ಭಗವಂತನಿಗೆ ಆಭಾಸಕಃ ಯಾರು, ಪವನಃ. ನೋಡ್ರಿ, ಆಭಾಸಕಾಭಾಸ ತಸ್ಯ ಆಭಾಸಕಃ 2 ಶಬ್ದ ಇವೆ. ಆಭಾಸಕ ಅಂದ್ರೆ ಒಂದಿದ್ದು ಭಗವಂತನ ಆಭಾಸಕರು ಅಂತ ಅರ್ಥ. ಅದು ವಾಯುದೇವರು ಅಥವಾ ಬ್ರಹ್ಮದೇವರು. ಅವರಿಗೆ ಆಭಾಸರು ಯಾರು, ರುದ್ರದೇವರು. ತಸ್ಯ ಆಭಾಸಕಃ ರುದ್ರಃ. ಮುಂದಿನ ಶಬ್ದ ನೋಡಿ, ಆಭಾಸಕಾಭಾಸ ಪರಾವಭಾಸ ಅಂತಿದೆ. ಪರ ಅಂತ ಇದೆ. ಪರ ಶಬ್ದಕ್ಕೆ ತಸ್ಯ ಅಪರಃ. ಅವರಿಗೆ ಆಭಾಸಕರು ಯಾರು ಅಂದ್ರೆ ಅನ್ಯಃ. ಆಭಾಸಃ ಶಕ್ರಃ.
ಮತ್ತೊಬ್ಬರ ಆಭಾಸರು ಶಕ್ರ ಅಂದ್ರೆ ಇಂದ್ರದೇವರು. ಗರುಡ ಭಗವಂತನಿಗೆ ಆಭಾಸಕರು ವಾಯುದೇವರು ಅಥವಾ ಇಬ್ಬರು ಬ್ರಹ್ಮದೇವರು. ಆ ವಾಯುದೇವರ ಆಭಾಸಕರು ರುದ್ರದೇವರು. ಆ ಇಬ್ಬರಿಗೂ ಆಭಾಸಕರು ಯಾರು ಅಂದ್ರೆ ಇಂದ್ರದೇವರೇ ಮೊದಲಾದಂಥವರು. ಅದನ್ನೇ ಇಲ್ಲಿ ಶಕ್ರ ಅಂತ ತಿಳಿಸಿಕೊಟ್ಟದ್ದು. ಅನ್ಯ ಆಭಾಸ ಶಕ್ರ ಇತ್ತೇತಾನಿ ರೂಪಾಣಿ ಸ್ವರೂಪಾಣಿ, ಇವರೇ ಮೊದಲಾದಂತಹ ಜೀವರು ಅಂತ ಅರ್ಥ. ಹೀಗೆ ಒಬ್ಬರಿಗೊಬ್ರು ಆಭಾಸಕರಾಗಿ ಇದ್ದದ್ದು. ಈ ವಿಚಾರವನ್ನ ಹಿಂದೆ ತಿಳಿಸಿದ್ದು. ಈ ಎಲ್ಲ ಸ್ವರೂಪಗಳು ಕೂಡ ಅಜಸ್ರಾಣಿ ನಿತ್ಯಾನಿ. ನೋಡಿ, ಇದು ಪೂರ್ವಾರ್ಧ. ಅಂದ್ರೆ ಭಗವಂತನಿಗೆ ಆಭಾಸಕರು ವಾಯುದೇವರು, ಇದು ನಿತ್ಯ, ಯಾವಾಗಲೂ ಕೂಡ ಹೀಗೆ. ಭಗವಂತನಿಗೆ ಆಭಾಸಕರು ವಾಯುದೇವರೇ ಆಗೋದು, ವಾಯುದೇವರಿಗೆ ಆಭಾಸಕರಾಗುವರು ಗರುಡದೇವರೇ ಆಗೋದು, ರುದ್ರದೇವರಿಗೆ ಆಭಾಸಕರಾಗೋದು ಇಂದ್ರಾದಿ ದೇವತೆಗಳಾಗೋದು, ಅವರಿಗೆ ವಾಯು ಮೊದಲಾದಂತಹ ದೇವತೆಗಳು ಆಭಾಸಕರಾಗೋದು. ಹೀಗೆ ಇದು ನಿತ್ಯವಾದಂತಹದ್ದು ಎಂಬುದಾಗಿ ಈ ಪ್ರಮಾಣದಲ್ಲಿ ಇದೇ ವಿಚಾರವನ್ನೇ ಶ್ರೀಮದಾಚಾರ್ಯರು ಆಭಾಸಕೋಸ್ತೆ ಭಗವನಃ ಎಂಬುವಲ್ಲಿ ವಿಚಾರವನ್ನು ತಿಳಿಸಿದ್ದು. ಹೀಗಾಗಿ ಆ ಒಂದು ವಿಚಾರಕ್ಕೆ ಇದು ಪ್ರಮಾಣ ಅಂತ ಪ್ರಮಾಣವನ್ನ ಕೊಟ್ರು. ಇನ್ನು ಎರಡನೇದ್ದು ನೋಡ್ರಿ, ಎರಡನೇದ್ದು ಯಸ್ಯಾಜ್ಞೆಯ ರಹಿತ ಮಿಂದಿರಯ ಎಂಬುವಂತಹ ಈ ತಮ್ಮ ಮಾತಿಗೆ ಇದು ಪ್ರಮಾಣ ಅಂತ ಉತ್ತರಾರ್ಧವನ್ನ ಕೊಟ್ಟಿದ್ದು. ಅಲ್ಲೇ ಹೇಳಿದ್ದಾರೆ, ಅಲ್ಲಿ ಯಸ್ಯಾಜ್ಞೆಯ ಎಂಬುದು ಶ್ರೀಮದಾಚಾರ್ಯ ಹೇಳಿದ್ದು, ಯಾರ ಆಜ್ಞೆ ಇಲ್ಲದೆ ಹೋದರೆ ಲಕ್ಷ್ಮೀದೇವಿಯನ್ನ ಸೇರಿಸಿಕೊಂಡು ಬ್ರಹ್ಮಾದಿ ದೇವತೆಗಳು ಅಲ್ಲಷ್ಟೇ ಅಲ್ಲ, ಇಡೀ ಜಗತ್ತು ಎಲ್ಲರೂ ಸೇರಿಕೊಂಡ್ರೂ ಕೂಡ ಭಗವಂತನ ಒಂದು ಆಜ್ಞೆ ಇಲ್ಲದೇನೆ ಒಂದು ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಸಮರ್ಥರಾಗೋದಿಲ್ಲ ಅಂತ ಹೇಳಿದ್ದಲ್ಲಿ. ಇದೇ ಅರ್ಥವನ್ನೇ ಒಳಗೊಂಡಂತಹದ್ದು ಒಂದು ಪ್ರಮಾಣವನ್ನು ಇದು ಕೊಟ್ಟಿದ್ದು. ವಿಷ್ಣು ಸದೈವಾತಿ ವಶಾತ್ ಕದಾಪಿ ಗಚ್ಚಂತಿ ಕೇಶಾದಿಗಣಾನ ಮುಕ್ತವು. ಅಂದ್ರೆ ನೋಡಿ, ಭಗವಂತನ ಆಜ್ಞೆ ಇಲ್ಲದೇನೆ ಒಂದು ಸಣ್ಣ ಕಾರ್ಯವನ್ನ ಇಡೀ ಜಗತ್ತು ಸೇರಿದರೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅರ್ಥ, ಭಗವಂತನ ಆಜ್ಞೆಯನ್ನ ಮೀರಿ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಭಗವಂತನನ್ನ ಮೀರಿ ಇರ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಮೀರಿ ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಅದರ ಅರ್ಥ. ಅದೇ ಅರ್ಥವನ್ನೇ ಇಲ್ಲಿ ತಿಳಿಸಿಕೊಡ್ತಾ ಇದ್ದದ್ದು. ನೋಡ್ರಿ, ಏನು ಕೇಶಾದಿಗಣಾಹ ಅಂತ ಇದೆ ಕೊನೆ ಪಾದದಲ್ಲಿ. ಕೇಶಾದಿಗಣಾಹ ಅಂದ್ರೆ ಕ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮದೇವರು, ಈಶಾ ಅಂದ್ರೆ ರುದ್ರದೇವರು. ಕೇಶ ಅಂದ್ರೆ ಕೂದಲು ಅಂತ ತಿಳಿದುಕೊಳ್ಳೋದಲ್ಲ. ಕ ಪ್ಲಸ್ ಈಶ, ಕ ಅಂದ್ರೆ ಬ್ರಹ್ಮದೇವರು, ಈಶಾ ಅಂದ್ರೆ ರುದ್ರದೇವರು. ಕೇಶ ಆದಿಗಣ, ಬ್ರಹ್ಮದೇವರ ಗಣಗಳಾಗಲಿ ರುದ್ರದೇವರ ಗಣಗಳಾಗಲಿ, ಹೀಗೆ ಕೇಶಾದಿಗಣ. ಮತ್ತು ಅನೇಕ ರೀತಿಯಾದಂತಹ ಇಂದ್ರದೇವರ ಗಣಗಳಾಗಲಿ, ಈ ಒಂದೊಂದು ದೇವತೆಗಳ ಒಂದು ಏನು ಗಣಗಳಂತಿವೆಯೋ ಆ ಎಲ್ಲ ಗಣಗಳು ಕೂಡ ಅಂತ. ಕೇಶಾದಿಗಣ, ಬ್ರಹ್ಮದೇವರು ರುದ್ರದೇವರು ಮೊದಲಾದಂತಹ ದೇವತೆಗಳ ಗಣಗಳೇನಿವೆಯೋ ಎಲ್ಲ ಗಣಗಳು ಕೂಡ ಎಲ್ಲರೂ ಕೂಡ ಅಂತರ್ಥ. ಗಣ ಅಂದ್ರೆ ಏನೋ ಒಂದು ಹೊಸದಾದಂಥದ್ದಲ್ಲ, ಗಣದೊಳಗೆ ಸೇರಿಕೊಂಡಂತಹ ಆ ದೇವತೆಗಳು ಅಂತ ಅರ್ಥ, ಆ ಜೀವರು ಅಂತ ಅರ್ಥ. ಎಲ್ಲ ಉತ್ತಮರಾದಂತಹ ಎಲ್ಲ ಏನಿದ್ದಾರಲ್ಲ ಇವರು ಮುಕ್ತವು. ಶ್ಲೋಕದಲ್ಲಿ ನೋಡಿ, ಮುಕ್ತವು ಕೊನೆಯ ಶಬ್ದ ಮುಕ್ತವು ಅಂದ್ರೆ ಕದಾಪಿ, ಮುಕ್ತಿಯಲ್ಲಿ ಎಂದಿಗೂ ಕೂಡ, ಮತ್ತು ಸಂಸಾರೇಪಿ ಶಬ್ದದಿಂದಾಗಿ ಸಂಸಾರದಲ್ಲಿಯೂ ಕೂಡ ನೋಡ್ಬೇಕು. ಸದೈವ ಮೋಕ್ಷದಲ್ಲಿ ಆಗಲಿ ಸಂಸಾರದಲ್ಲಿ ಆಗಲಿ ಎಲ್ಲ ದೇವತೆಗಳು, ಬ್ರಹ್ಮದೇವರ ಗಣ, ಬ್ರಹ್ಮದೇವರು ಈ ಬ್ರಹ್ಮದೇವರಿದ್ದಾರೆ. ನೆಕ್ಸ್ಟ್ ಈ ಬ್ರಹ್ಮದೇವರ ಸ್ಥಾನಕ್ಕೆ ಬರುವಂತವರಿದ್ದಾರೆ, ವಾಯುದೇವರಿದ್ದಾರೆ. ವಾಯುದೇವ ಪದವಿಗೆ ಬರುವಂತಹ ಮತ್ತೊಬ್ಬ ಋಷಿಗಳಿದ್ದಾರೆ. ಹೀಗೆ ಒಂದು ಋಷುಗಣ 100 ಜನಗಳು, ಒಂದೊಂದು ಗಣ ಇದೆ. ಹೀಗೆ ಆ ಗಣಗಳು, ಆ ಎಲ್ಲ ಗಣಗಳಿರ್ತಕ್ಕಂತಹ ದೇವತೆಗಳು ಏನಿದ್ದಾರಲ್ಲ, ಎಲ್ಲ ದೇವತೆಗಳು ಕೂಡ ಮುಕ್ತಿಯಲ್ಲಾಗಲಿ ಸಂಸಾರದಲ್ಲಿ ಆಗಲಿ ಏಷಾದಿಗಣಾ ಮುಕ್ತೌ ಕದಾಪಿ ಸದೈವ ಎಂಬುದಕ್ಕೆ ಸಂಸಾರೇಪಿ, ಸಂಸಾರದಲ್ಲಿಯೂ ಕೂಡ ವಿಷ್ಣೋ ಅತಿವಶಾತ್ ನ ಗಚ್ಚಂತಿ, ವಿಷ್ಣೋ ಅತಿವಶಾತ್ ನ ಗಚ್ಚಂತಿ, ಭಗವಂತನ ಅತಿಕ್ರಮಣವನ್ನು ಹೊಂದೋದಿಲ್ಲ, ಭಗವಂತನನ್ನ ಮೀರಿ ಹೋಗೋದಿಲ್ಲ ಅಂತ ಅರ್ಥ. ಭಗವಂತನ ಆಜ್ಞೆಯನ್ನ ಮೀರೋದಿಲ್ಲ ಅಂತ ಅರ್ಥ. ಭಗವಂತನನ್ನ ಅದೇ ಹೇಳಿದ್ದಿಲ್ಲಿ, ವಿಷ್ಣುವಿನ ಅತಿವಶಾತ್ ನ ಗಚ್ಚಂತಿ ಎಂಬುದಕ್ಕೆ ಭಗವಂತನನ್ನ ಅತಿಕ್ರಮಣ ಮಾಡಿ ಹೊಂದೋದಿಲ್ಲ,
ಭಗವಂತನನ್ನ ಮೀರಿ ಹೋಗೋದಿಲ್ಲ ಅಂತ ಅರ್ಥ. ಹೀಗಾಗಿ ಈ ರೀತಿಯಾಗಿ ಈ ವಿಷ್ಣು ಸದೈವಾತಿ ವಶಾತ್ ಕದಾಪಿ ಗಚ್ಚಂತಿ ಕೇಶಾದಿ ಗಣಾನ ಮುಕ್ತವು ಎಂಬುವಂತಹ ಉತ್ತರಾರ್ಧ ಇದು ಏನ್ ಹೇಳ್ತಾ ಇದೆ ಅಂದ್ರೆ, ಎಲ್ಲ ದೇವತೆಗಳು, ಲಕ್ಷ್ಮೀ ದೇವಿಯಾಗಲಿ ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ ಭಗವಂತನನ್ನ ಮೀರಿ ನಿಲ್ಲೋದಿಲ್ಲ ಅಂತ ಹೇಳಿದ್ರು. ಇಲ್ಲಿಯೂ ಶ್ರೀಮದಾಚಾರ್ಯ ತಮ್ಮ ಮಾತಿನೊಳಗೂ ಕೂಡ ಯಸ್ಯಾಜ್ಞೆಯ ರಹಿತಮಿಂದಿರಯ ಎಂಬುವಂತಹ ಆ ಒಂದು ತಮ್ಮ ಮಾತಿನೊಳಗೂ ಕೂಡ ಅಲ್ಲಿ ಲಕ್ಷ್ಮೀ ದೇವಿಯನ್ನ ಸೇರಿಸಿಕೊಂಡ್ರೂ ಕೂಡ ಬ್ರಹ್ಮಾದಿ ಸರ್ವ ಜಗತ್ತು, ಇಡೀ ಬ್ರಹ್ಮಾಂಡ ಎಲ್ಲ ಜೀವರಾಶಿಗಳು ಸೇರಿದರೂ ಕೂಡ ಭಗವಂತನ ಆಜ್ಞೆಯನ್ನ ಮೀರಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಮೀರಿ ಇರ್ಲಿಕ್ಕೆ ಬರೋದಿಲ್ಲ, ಮೀರಿ ಭಗವಂತನನ್ನು ಹೊಂದಲಿಕ್ಕೆ ಬರೋದಿಲ್ಲ ಅಂತ ತಿಳಿಸಿಕೊಟ್ಟದ್ದು. ಹೀಗಾಗಿ ತಮ್ಮ ಮಾತಿಗೆ ಇದು ಪ್ರಮಾಣ, ಭಗವಂತನ ವಚನವೇ ಇದು ಕೂಡ. ವಿಷ್ಣು ಸದೈವಾತಿ ವಶಾತ್ ಎಂಬುವಂತಹ ಏನು ಉತ್ತರಾರ್ಧ ಇದೆಯಲ್ಲ, ಇದು ಭಗವದ್ವಚನ. ಇಂತಹ ಭಗವಂತನ ಮಾತೆ ನನ್ನ ಮಾತಿಗೆ ಇದು ಪ್ರಮಾಣ. ಹೀಗಾಗಿ ನನ್ನ ಮಾತು ಪ್ರಮಾಣ ಪುರಸ್ಸರವಾದದ್ದು ಎಂಬುದಾಗಿ ಶ್ರೀಮದಾಚಾರ್ಯರು ಈ ಶ್ಲೋಕದಲ್ಲಿ 26ನೇ ಶ್ಲೋಕದಲ್ಲಿಯೂ ಕೂಡ ಎರಡು ಪ್ರಮಾಣಗಳನ್ನು ಕೊಟ್ಟು ತಮ್ಮ ಎರಡು ಮಾತುಗಳಿಗೆ ಪ್ರಾಮಾಣ್ಯವನ್ನ ಸಾಧಿಸಿಕೊಂಡಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಇನ್ನು ಕೆಲವು ತಮ್ಮ ಮಾತಿಗೆ ಏನು ಪ್ರಮಾಣ ಅಂತಲಿಕ್ಕೆ ಒಂದೇ ಒಂದು ಮಾತಿಗೆ ಮುಂದಿನ ಶ್ಲೋಕದಲ್ಲಿ 3 ಪ್ರಮಾಣಗಳನ್ನು ಕೊಟ್ಟು ತಮ್ಮ ಮಾತಿಗೆ ಪ್ರಾಮಾಣ್ಯ ಇದೆ, ಪ್ರಮಾಣ ಪುರಸ್ಸರವಾದದ್ದು ಎಂಬುದಾಗಿ ಅದನ್ನ ಸಮರ್ಥನೆಯನ್ನು ಮಾಡಿಕೊಳ್ತಾ ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.